ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ದೊಡ್ಡಪ್ಪವ್ರ ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ಊರಹಬ್ಬಕ್ಕೆ ಹೊರಟಿದ್ವಿ. ಇಲ್ಲಿ 3 ದಿನಗಳ ಕಾಲ ಊರಹಬ್ಬ ನಡೆಯುತ್ತೆ ಹಾಗೂ 4 ದೇವರುಗಳ ಕೊಂಡೋತ್ಸವಗಳು ಸಹ ನಡೆಯುತ್ತೆ. ಅದೆಲ್ಲವನ್ನ ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕೊನೆ ತನಕನೂ ವಿಡಿಯೋವನ್ನು ನೋಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮಂಡೇ ಈವ್ನಿಂಗ್ ಇಂದ ನಾನಿಲ್ಲಿ ಲಾಗನ್ನು ಶುರು ಮಾಡಿದ್ದೀನಿ. ಇಲ್ಲಿ ಬಂದ ತಕ್ಷಣ ಅಡುಗೆ ಎಲ್ಲ ರೆಡಿ ಆಗಿತ್ತು. ಎಲ್ಲರೂ ಸೇರ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡ್ಕೊಂಡ್ವಿ. ಮಂಗಳವಾರ ಬೆಳಿಗ್ಗೆಯಿಂದ ಕೊಂಡೋತ್ಸವ ಇರುತ್ತೆ, ಹಾಗಾಗಿ ಯಾರೆಲ್ಲ ಕೊಂಡದಲ್ಲಿ ಆಯ್ತಾರೋ ಅವರಿಗೆಲ್ಲರಿಗೂ ಸಹ ಲಿಂಗ ಪೂಜೆಯನ್ನು ಮಾಡ್ತಾರೆ. ಮನೆಗಳಿಗೆ ಗುರುಗಳು ಬಂದು ಗುರುಗಳನ್ನು ಕರೆಸಿ ಅವರಿಂದ ಪಾದ ಪೂಜೆಯನ್ನು ಮಾಡಿಸ್ತಾರೆ ಮತ್ತು ಲಿಂಗ ಪೂಜೆಯನ್ನು ಮಾಡಿಸ್ತಾರೆ. ನಾಳೆ ಯಾರೆಲ್ಲ ಕೊಂಡ ಆಯ್ತಾರೋ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಒಂದು ಪೂಜೆಯನ್ನು ಮಾಡ್ತಾರೆ. ಮತ್ತು ನೈಟೇನೆ ಕೊಂಡದ ದಿನ ಎಲ್ಲ ತುಂಬ ಬ್ಯುಸಿ ಇರೋದ್ರಿಂದ ಏನು ಮಾಡ್ತಾರೆ, ಆ ಟೈಮಲ್ಲಿ ಸರಿಯಾಗಿ ಅಡುಗೆಗಳನ್ನು ಮಾಡೋದಕ್ಕಾಗಲ್ಲ ಅಂಥೇಳಿ ನೈಟೇನೆ, ಮತ್ತು ಕೊಂಡ ಹಾಯ್ಬೇಕಂತ ಹೇಳಿದಾಗ ಸ್ವಲ್ಪ ಯಾರ ಮನಸ್ಸಿಗೂ ಸಹ ನೆಮ್ಮದಿ ಇರೋದಿಲ್ಲ ಅಲ್ಲ, ಎಲ್ರಿಗೂ ಭಯ ಇರುತ್ತಲ್ಲ. ಹಾಗಾಗಿ ನೈಟೇನೆ ಏನು ಮಾಡ್ತಾರೆ, ಒಂದು ಶಾಂತಿಗೋಸ್ಕರ ಅಂತ ಹೇಳ್ಬಿಟ್ಟು ಮನೆಗೆ ಗುರುಗಳನ್ನ ಕರೆಸಿ ಅವರಿಂದ ಆಶೀರ್ವಾದವನ್ನು ಪಡೆದು ಪೂಜೆಯನ್ನು ಮಾಡಿ ನೈಟೇನೆ ಹಬ್ಬದ ಅಡುಗೆಯನ್ನು ಮಾಡಿ ಊಟವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೈಟೇನೆ ಮನೆಗೆ ಗುರುಗಳು ಬಂದಿದ್ದರು. ಲಿಂಗ ಪೂಜೆಯನ್ನು ಮಾಡಿದ್ವಿ. ಅದಾದ ನಂತರ ಪಾದ ಪೂಜೆಯನ್ನು ಸಹ ಮುಗಿಸಿ ಎಲ್ಲರೂ ಸಹ ಏನು ಮಾಡಿದ್ವಿ, ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಪರಮೇಶ್ವರ ಮನೇಲಿ ದೊಡ್ಡವರಿಂದ ಸಣ್ಣವ್ರವರೆಗೂ ಸಹ ಎಲ್ಲರೂ ಸಹ ಗುರುಗಳ ಒಂದು ಆಶೀರ್ವಾದವನ್ನು ತಗೊಂಡಿದ್ದಾಯಿತು. ಅದಾದ ನಂತರ ಬಂದಿದ್ದಂಥ ಎಲ್ಲ ಗೆಸ್ಟ್ಗಳಿಗೂ ಸಹ ಊಟವನ್ನು ಬಡಿಸಿದ್ದಾಯಿತು. ನಾವೆಲ್ಲರೂ ಸಹ ಊಟವನ್ನು ಬಡಿಸಿ ಅದಾದ ನಂತರ ಇಲ್ಲಿ ಹೊನ್ನೇರನ್ನು ಕಟ್ಟಿದ್ರು. ನಾನು ಲಾಸ್ಟ್ ಒಂದು ಊರಿಗೆ ಹೋಗಿದ್ದಾಗ ಹಬ್ಬಕ್ಕೆ ಹೇಳಿದ್ದೆ ಅಲ್ಲ, ಈ ಕೊಂಡಕ್ಕಾಗ್ತಕ್ಕಂಥ ಸೌದೆಗಳನ್ನ ಈ ರೀತಿ ತಗೊಂಡೋಗ್ತಾರೆ ಅಂತೇಳಿ, ಅದು ಹೊನ್ನೇರು ಅಂತ ಹೇಳಿದ್ರೆ. ಅದೆಲ್ಲವನ್ನು ಪೂಜೆಯನ್ನು ಮಾಡಾದ ನಂತರ ಇವಾಗ ನಾವು ಸಹ ಊಟಕ್ಕೆ ಕುತ್ಕೊಂಡ್ವಿ. ಇಲ್ಲಿ ನೈಟು ಒಬ್ಬಟ್ಟು ಮತ್ತು ತುಪ್ಪದ ಅಡುಗೆಯನ್ನು ಮಾಡಿದರು. ಸೊ ಎಲ್ಲರೂ ಸಹ ಸೇರಿಕೊಂಡು ಊಟವನ್ನು ಮಾಡಿದ್ದಾಯಿತು. ಎಲ್ಲವನ್ನು ಕ್ಲೀನ್ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ, ಯಾಕಂದರೆ ಬೆಳಗ್ಗೆ ತುಂಬ ರಶ್ ಇರುತ್ತೆ, ಜನ ಎಲ್ಲ ಇರ್ತಾರಲ್ವ. ಹಾಗಾಗಿ ದೇವರನ್ನು ಸರಿಯಾಗಿ ನೋಡೋದಕ್ಕಾಗಲ್ಲ ಅಂಥೇಳಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಬರೋಣ. ನೈಟ್ 12 ಗಂಟೆ ಆಗಿತ್ತು. ಯಾವಾಗ ಮಲಗ್ತಕ್ಕಂಥದ್ದು ಯಾವಾಗ ಹೇಳ್ತಕ್ಕಂಥದ್ದು ಅನ್ನೋದೇ ಗೊತ್ತಾಗಲ್ಲ. 3 ದಿನಗಳ ಕಾಲ ತುಂಬಾ ಬ್ಯುಸಿ ಇರ್ತಾರೆ. ಹಾಗಾಗಿ ಮಾರ್ನಿಂಗ್ ದೇವರನ್ನು ಸರಿಯಾಗಿ ನೋಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲಂಕಾರ ಮಾಡಿರೋದನ್ನು ಇವಾಗಲೇ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಊಟ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿರ್ತಾರೆ. ದೇವರನ್ನ ಅಲಂಕಾರ ಮಾಡಿದಾಗ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಸಹ ಸೇರಿಕೊಂಡು ದೇವಸ್ಥಾನದ ಹತ್ರ ಬಂದು ದೇವರಿಗೆ ಅಲಂಕಾರ ಮಾಡಿದಂತಹ ದೃಶ್ಯಗಳನ್ನು ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಸವೇಶ್ವರ ಸ್ವಾಮಿದು ಸಹ ನಾಳೆ ಕೊಂಡೋತ್ಸವ ನಡೆಯುತ್ತೆ. ಅದಾದ ನಂತರ ಇದು ನಾನು ನೆಕ್ಸ್ಟ್ ಡೇ ಮಂಡೇ ಮುಗೀತಲ್ವ, ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೊಂಡೋತ್ಸವ ನಡೀತಕ್ಕಂಥ ದಿನ. ಎಲ್ಲರೂ ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೊದಲಿಗೆ ಇಲ್ಲಿ ಮಹದೇಶ್ವರ ಸ್ವಾಮಿ ಕೊಂಡೋತ್ಸವ ನಡೆಯುತ್ತೆ. ಮಹದೇಶ್ವರ ಸ್ವಾಮಿ ಕೊಂಡೋತ್ಸವ ನನ್ನ ಚಿಕ್ಕಮ್ಮ ಮಾಡ್ತಾನೆ.
ಇಲ್ಲಿ ಸೇರಿರ್ತಕ್ಕಂಥ ಜನಗಳಿಗೆಲ್ಲನೇ ತುಂಬ ಖುಷಿ ಇರುತ್ತೆ, ಆದರೆ ಮನೆಯವ್ರಿಗಂತೂ ತುಂಬ ಭಯ ಇರುತ್ತೆ. ಒಟ್ಟಾರೆ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಆಯಿತು. ನೆಕ್ಸ್ಟ್ ಅದಾದ ನಂತರ ನನ್ನ ಮೊದಲನೇ ತಮ್ಮ ಏನು ಮಾಡ್ತಾನೆ, ಬಸವೇಶ್ವರನ ಕೊಂಡ ಆಯ್ತಾನೆ. ಸೊ ಇಲ್ಲಿಂದನೇ ಏನು ಮಾಡ್ತಾರೆ, ದೇವರನ್ನು ತಗೊಂಡು ನನ್ನ ನೈಟು ಬಸವೇಶ್ವರನ ಅಲಂಕಾರ ಮಾಡಿದಂಥ ದೇವಸ್ಥಾನವನ್ನು ತೋರಿಸ್ದೆ ಅಲ್ಲ, ಆ ದೇವಸ್ಥಾನದ ಹತ್ರ ಇದು ಕೊಂಡೋತ್ಸವ ನಡೆಯುತ್ತೆ. ಇಲ್ಲಿಂದ ಅಲ್ಲಿಗೆ ದೇವರನ್ನು ಕಟ್ಕೊಂಡು ಹೋಗ್ತಾರೆ. ಅಂತೂ ಇಂತೂ ಬಸವೇಶ್ವರ ಕೊಂಡೋತ್ಸವನೂ ಸಹ ನೀಟಾಗಿ ಆಯಿತು, ಚೆನ್ನಾಗಾಯಿತು. ಕೊಂಡೋತ್ಸವ ಮುಗಿದಾದ ನಂತರ ಯಾರ್ಯಾರು ಕೊಂಡ ಹಾರಿರ್ತಾರೋ ಅವ್ರಿಗೆ ಈ ರೀತಿ ಕಾಲಿಗೆ ಆಲೂಗೆಡ್ಡೆ ಪೇಸ್ಟನ್ನು ಟ್ರೀಟ್ಮೆಂಟಾಗಿ ಕೊಡ್ತಾರೆ. ಇದು ಸ್ವಲ್ಪ ಅವ್ರಿಗೆ ಕಾಲೆಲ್ಲ ಉರಿತಾ ಇರುತ್ತಲ್ವ, ಆಲ್ರೆಡಿ ಬೇಸಿಗೆಲೇ ಉರಿತಾ ಇರುತ್ತೆ, ಹಾಗಾಗಿ ಈ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಅವರು ಸಡನ್ನಾಗಿ ತಗೊಳ್ತಾರೆ. ಅದಾದ ನಂತರ ಅವಾಗಲೇ ಮಹದೇಶ್ವರ ಸ್ವಾಮಿ ಕೊಂಡೋತ್ಸವ ಆಯ್ತಲ್ವ, ನಾವು ದೇವ್ರ ದರ್ಶನವನ್ನು ಮಾಡ್ಕೊಂಡಿರಲಿಲ್ಲ, ತುಂಬ ರಶ್ ಇರುತ್ತೆ. ಹಾಗಾಗಿ ಮನೆಗೆ ಟಿಫನ್ ತಿಂದಿರಲಿಲ್ಲ ಅಂಥೇಳಿ ಮನೆಗೆ ಹೋಗಿದ್ವಿ. ಸೊ ಎಲ್ಲವನ್ನು ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂಥೇಳಿ, ಹಾಗೆಯೇ ಇನ್ನು ಸಂಜೆ ತನಕ ಇರ್ತಕ್ಕಂಥದ್ದು, ಹಾಗಾಗಿ ಬಂದು ದರ್ಶನವನ್ನು ಮಾಡ್ಕೊಂಡು ಹೋದ್ವಿ. ಇನ್ನು ಸಂಜೆ 3ನೇ ಕೊಂಡೋತ್ಸವ, ಇದು ಕೋಡಿಯಪ್ಪ ಕೊಂಡೋತ್ಸವ ಅಂಥೇಳಿ ಈ ದೇವಸ್ಥಾನದಲ್ಲಿ. ಇಲ್ಲಿ ಅದೇ ಉದ್ಭವ ಆಗಿರ್ತಕ್ಕಂಥ ಲಿಂಗುಗಳು, ಹಾಗಾಗಿ ಇದನ್ನು ಪೂಜೆಯನ್ನು ಮಾಡ್ತಾರೆ. ಈ ಟೈಮು ಕೋಡಿಯಪ್ಪನ ಕೊಂಡೋತ್ಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಹೊಸಬ್ರು. ಅಲ್ಲಿ ಕೊಂಡ ತುಳಿ ಅಂತವ್ರು ರೆಡಿಯಾಗಿ ಬರ್ತಾರಲ್ಲ, ಆ ಟೈಮಲ್ಲಿ ಇಲ್ಲಿ ದೊಡ್ಡದಾಗಿ ಯಾವುದೋ ಒಂದು ಸೌದೆಗಳು ಬೆಂದಿರಲ್ವೋ ಆ ಸೌದೆಗಳನ್ನೆಲ್ಲ ನೀಟಾಗಿ ತೆಗೆದ್ಬಿಡ್ತಾರೆ. ಸೌದೆಗಳೆಲ್ಲ ನೀಟಾಗಿ ಈ ಥರ ತೆಗ್ದಿಲ್ಲ, ಹದ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೊಂಡ ಆಯೋದಕ್ಕೆ ಆಗಲ್ಲ. ಇಲ್ಲಿ ನೋಡೋದಕ್ಕೆ ಯಾವುದೇ ಥರದ ಫೀಲ್ ಅನಿಸ್ತಾ ಇಲ್ಲ, ಬಟ್ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರಂತೂ ನಮಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿ ಇತ್ತು. ಆ ಒಂದು ಬಿಸಿ ಟೈಮಲ್ಲಿ ಪಾಪ ಅವರು ಕೊಂಡೋತ್ಸವನ್ನ ಮಾಡಬೇಕು, ಕೊಂಡವನ್ನು ಹಾರಬೇಕು, ತುಂಬಾನೇ ಕಷ್ಟ ಇರುತ್ತೆ. ಈ ರೀತಿಯಾಗಿ ಇನ್ನೇನೋ ಕೊಂಡ ಆಯೋದಕ್ಕೆ ಹತ್ರ ಬರ್ತಾರೆ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಎಲ್ಲವನ್ನ ಸಹ ನೀಟಾಗಿ ಏನು ಮಾಡ್ತಾರೆ, ಕ್ಲೀನ್ ಮಾಡಿ ನೀಟಾಗಿ ಅದರಲ್ಲಿರ್ತಕ್ಕಂಥ ದೊಡ್ಡದು ಯಾವುದಾದ್ರೂ ಬೆಂದಿಲ್ದಿರ್ತಕ್ಕಂಥ ಸೌದೆಗಳೇನಾದರೂ ಇದ್ದರೆ ಅದನ್ನೇನು ಮಾಡ್ತಾರೆ, ನೀಟಾಗಿ ತೆಗೆದ್ಬಿಟ್ಟು ಎಲ್ಲವನ್ನ ಸಹ ನೀಟಾಗಿ ಕ್ಲೀನ್ ಮಾಡಿಬಿಡ್ತಾರೆ. ಬೆಳಗ್ಗೆ ಆದಂಥ 2 ಕೊಂಡಗಳನ್ನು ಹತ್ತಿರದಿಂದ ನಿಂತ್ಕೊಂಡು ನೋಡೋದಕ್ಕಾಗಿರಲಿಲ್ಲ, ತುಂಬ ರಶ್ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಏನಾದರೂ ಆಗಲಿ ಹತ್ತಿರದಿಂದ ನಿಂತ್ಕೊಂಡು ಕೊಂಡ ನೋಡೋಣ ಅಂಥೇಳಿ ಈ ಸಾಯಂಕಾಲ ಆದಂಥ ಕೊಂಡವನ್ನು ಅದ್ರ ಹತ್ರನೇ ಹೋಗಿ ನಿಂತ್ಕೊಂಡು ನೋಡಿದ್ವಿ. ತುಂಬಾ ಚೆನ್ನಾಗಿ ಆಯಿತು. ಅವರು ಸಹ ತುಂಬ ಚೆನ್ನಾಗಿ ಕೊಂಡವನ್ನು ಆದರು. ಕೊಂಡ ಎಲ್ಲ ಆದಾದ ನಂತರ ಈ ರೀತಿ ಕೊಂಡದ ಗುಳಿಗೆ ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ಕೊಳ್ತಾರೆ. ಕರ್ಪೂರ, ಹಣ್ಣು, ಹೂವು, ಕಾಯಿ ಈ ಥರದ್ದೆಲ್ಲ ಹೊಡೆದು ಪೂಜೆಯನ್ನು ಮಾಡ್ಕೊಳ್ತಾರೆ. ಸಕ್ಸಸ್ಫುಲ್ಲಾಗಿ ಈ ಒಂದು ಕೊಂಡ ಆಯಿತು ಅಂಥೇಳಿ, ಮತ್ತು ಊರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಹಾಗಾಗಿ ಎಲ್ಲ ಮುಗಿದಾದ ನಂತರ ಏನು ಮಾಡ್ತಾರೆ, ಈ ರೀತಿಯಾಗಿ ಎಲ್ಲರೂ ಊರಲ್ಲಿ
ಬರ್ತಕ್ಕಂಥ ಜನಗಳೆಲ್ಲ ಸೇರಿಕೊಂಡು ಆ ಕೊಂಡದ ಗುಳಿಗೆ ಪೂಜೆಯನ್ನು ಮಾಡ್ಕೊಳ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಏನು ಮಾಡಿದ್ವಿ ಮತ್ತೆ ನಾವು ಹೊರಟ್ವಿ. ಒಂದೇ ದಿನಕ್ಕೆ ಇವತ್ತು 3 ಕೊಂಡಗಳು ನಡೆದವು. ಮೊದಲನೇದು ಮಹದೇಶ್ವರ ಕೊಂಡೋತ್ಸವ ನಡೀತು, ನಂತರ ಬಸವೇಶ್ವರ ಕೊಂಡೋತ್ಸವ ನಡೀತು, ಅದಾದ ನಂತರ ಇದು ಕೋಡಿಯಪ್ಪ ಕೊಂಡೋತ್ಸವ ನಡೀತು. ಇದು ಸಾಯಂಕಾಲ ಒಂದು 4 ರಿಂದ 5 ಗಂಟೆ ಅಷ್ಟರಲ್ಲಿ ಶುರು ಆಗ್ಬಿಟ್ಟಿರುತ್ತೆ. ಮನೆಗೆ ಹೋಗುವಷ್ಟರಲ್ಲಿ ತುಂಬಾ ನೈಟ್ ಆಗಿಬಿಟ್ಟಿರುತ್ತೆ, ಲೇಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಎಲ್ಲರೂ ಸಹ ಮುಗಿಸ್ಕೊಂಡು ನೈಟು ಹೊರಟ್ವಿ. ಊರೆಲ್ಲ ನೋಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಚಂದ. ಇವತ್ತಿನ ನೈಟು ಮುಗೀತು. ಮತ್ತು ಇದು ಬುಧವಾರ ಬೆಳಗ್ಗಿನ ವ್ಲಾಗನ್ನು ನಾನಿಲ್ಲಿ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪಟ್ಟಲದಮ್ಮನ ಕೊಂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಹಬ್ಬದ ಒಂದು ತಯಾರಿಗಳು ಶುರು ಆಗ್ತಾ ಇದೆ. ಪಟ್ಟಲದಮ್ಮ ದೇವಿಗೆ ಇಲ್ಲಿ ಮನೆಯಿಂದ ನಮ್ಮ ದೊಡ್ಡಪ್ಪ ಅವ್ರ ಮನೆಯಿಂದನೇ ಆ ಮಡಲಕ್ಕಿಯನ್ನು ಕಟ್ಟತಕ್ಕಂಥದ್ದು. ಹಾಗಾಗಿ ಫಸ್ಟು ಇಲ್ಲಿ ದೇವರನ್ನು ತಗೊಂಡು ಬಂದಾದ ನಂತರ ಈ ಮನೆಯಲ್ಲಿ ಮಡ್ಲಕ್ಕಿಯನ್ನು ಕಟ್ಟಿಸ್ಕೊಂಡು ಆದ ನಂತರ ಏನು ಮಾಡ್ತಕ್ಕಂಥದ್ದು, ಊರೆಲ್ಲ ಮೆರವಣಿಗೆಯನ್ನು ಹೋಗ್ತಾರೆ. ಊರೆಲ್ಲ ಮೆರವಣಿಗೆಯನ್ನು ಮುಗಿಸ್ಕೊಂಡು ಬಂದಾದ ನಂತರ ಅಲ್ಲಿ ದೇವಸ್ಥಾನದ ಹತ್ರ ಕೊಂಡವನ್ನು ಹಾರ್ತಕ್ಕಂಥದ್ದು. ಇಲ್ಲಿ ಎಲ್ಲವನ್ನ ಪೂಜೆಯನ್ನು ಮಾಡಿಕೊಂಡು ಬರುವಷ್ಟರಲ್ಲಿ ನಾವೇನು ಮಾಡಿದ್ವಿ, ಕೊಂಡದ ದೇವ್ರ ಹತ್ರ ಹೋದ್ವಿ. ಇಲ್ಲಿ ಮೊದಲಿಗೆ ಮಡಲಕ್ಕಿಯನ್ನು ಕಟ್ತಾ ಇರ್ತಕ್ಕಂಥದ್ದು. ಮಡ್ಲಕ್ಕಿ ಎಲ್ಲ ಕಟ್ಟಾದ ನಂತರ ಏನು ಮಾಡ್ತಕ್ಕಂಥದ್ದು, ಇಲ್ಲಿಂದ ಮೆರವಣಿಗೆ ಹೋಗ್ತಕ್ಕಂಥದ್ದು. ಪಟ್ಟಲದಮ್ಮ ದೇವಿಯ ಒಂದು ಮೆರವಣಿಗೆ ಹೋಗ್ತಕ್ಕಂಥದ್ದು. ಅಲ್ಲಿ ದೇವಿಯ ಮೆರವಣಿಗೆಯನ್ನು ಮುಗಿಸ್ಕೊಂಡು ಜನ ಎಲ್ಲ ಬಂದು ಸೇರುವಷ್ಟರಲ್ಲಿ ಇಲ್ಲಿ ನಾವು ದೇವಿಯ ದರ್ಶನವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಇವಾಗ ಎಲ್ಲ ಕಡೆ ಅಷ್ಟೇ ದೇವರುಗಳಿಗೆ ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡ್ತಾರೆ. ಈ ಹಬ್ಬದ ದಿನ ದೇವರುಗಳನ್ನು ನೋಡೋದಕ್ಕೆ ಒಂದು ಚಂದ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ, ಸೂಪರಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರ ದರ್ಶನವೆಲ್ಲ ಮಾಡಿಕೊಂಡು ನಾವು ಸಹ ಇದನ್ನು ಕೊಂಡವನ್ನು ನೋಡ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಕೊಂಡದ ಗುಳಿ ಹತ್ರನೇ ಹೋಗಿ ನಿಂತ್ಕೊಂಡ್ವಿ. ಎಲ್ಲರೂ ಜನ ಎಲ್ಲ ಅಲ್ಲಿಗೆ ಸೇರೋ ತನಕ ಸ್ವಲ್ಪ ಹೊತ್ತು ಚೆನ್ನಾಗಿತ್ತು. ಬಟ್ ಎಲ್ಲರೂ ಸಹ ಬಂದಾದಮೇಲೆ ನಮಗೆ ನಿಂತ್ಕೊಂಡು ಕೊಂಡನ ನೋಡೋದಕ್ಕೆ ಬಿಟ್ಟಿಲ್ಲ. ಸಣ್ಣ ಮಕ್ಕಳೆಲ್ಲ ಬಂದು ಮೇಲ್ಗಡೆ ಆ ಕಂಬಿಗಳ ಮೇಲ್ಗಡೆ ಎಲ್ಲ ಹತ್ಬಿಡ್ತಾರಲ್ಲ, ಹಾಗಾಗಿ ನಮಗೆ ಕೊಂಡವನ್ನು ನೋಡೋದಕ್ಕೆ ಬಿಡಲ್ಲ. ಡೈರೆಕ್ಟಾಗಿ ಹಾಯ ಅಂಥದ್ದು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಕಾಣಿಸ್ತು. ಹಾಗಾಗಿ ಅಷ್ಟೇ ಒಂದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಕೊಂಡೋತ್ಸವ ಎಲ್ಲ ಮುಗೀತು. ಕೊಂಡ ಅಂತೂ ಸರಿಯಾಗಿ ನೋಡೋದಕ್ಕೆ ಬಿಟ್ಟಿಲ್ಲ. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು, ಇದು ರೆಸಾರ್ಟಲ್ಲಿ ದೇವಸ್ಥಾನ ಇರೋದ್ರಿಂದ ರೆಸಾರ್ಟಲ್ಲೂ ಸಹ ಎಲ್ಲರೂ ಸಹ ಸುತ್ತಾಡಿಕೊಂಡು ಮನೆಗೆ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಇಲ್ಲಿ ಮಧ್ಯಾಹ್ನ ಎಲ್ರಿಗೂ ಸಹ ಮಕ್ಕಳಿಗೆಲ್ಲ ಸಹ ಹಶ್ವಾಗಿತ್ತಲ್ಲ, ಹಾಗಾಗಿ ಎಲ್ಲರೂ ಸಹ ಒಂದು ಕಡೆ ಕೂರಿಸ್ಕೊಂಡು ನಮ್ಮ ದೊಡ್ಡಮ್ಮ ಊಟ ತಿನ್ನಿಸ್ತಾ ಇದ್ರು. ಒಬ್ಬರಾದ್ಮೇಲೆ ಒಬ್ಬರು ಊಟಕ್ಕೆ ಬರ್ತಾ ಇರ್ತಾರೆ. ಹಾಗಾಗಿ ಒನ್ ಟೈಮೇ ಎಲ್ಲರೂ ಸಹ ಕೂತ್ಕೊಂಡು ಊಟ ತಿನ್ನಲಿ, ಮತ್ತು ಸರಿಯಾಗಿ ಕಲ್ಸ್ಕೊಂಡು ತಿನ್ನೋಕ್ಕೆ ಬರಲ್ಲ ಅಲ್ಲ. ಸೊ ಹಾಗಾಗಿ ಒಟ್ಟಿಗೆ ಕೂರಿಸ್ಕೊಂಡು ಊಟವನ್ನು ತಿನ್ನಿಸ್ತಿದ್ರು. ಇದಾದ ನಂತರ ನೈಟ್ ಎಲ್ಲರೂ ಸಹ ಇದ್ವಲ್ವ, ಒಂದು ಸಣ್ಣದಾಗಿ ಒಂದು ನೂಡಲ್ಸ್ ಎಲ್ಲ ತಂದಿದ್ರು ಮಕ್ಕಳಿಗೆ, ಕುರ್ಕುರೆ ಅಂತೇಳಿ. ಸೊ ಮಕ್ಕಳು ನೋಡಿದ್ರೆ ನಾವು ಸಹ ಮಕ್ಕಳಾಗ್ಬಿಡ್ತೀವಲ್ವ, ನಾವು ಸಹ ಜೊತೆಲೇ ಶೇರ್ ಮಾಡಿಕೊಂಡು ತಿಂದ್ವಿ. ಈ ಸಣ್ಣದಾಗೊಂದು ಲೋ ಬಜೆಟಲ್ಲಿ ಒಂದು 5 ರೂಪೀಸ್ ಕುರ್ಕುರೆ ಪ್ಯಾಕೆಟನ್ನು, ಅಲ್ಲ ಕುರ್ಕುರೆ ಎಲ್ಲ ಇದು ನೂಡಲ್ಸ್ ಪ್ಯಾಕೆಟನ್ನು ತಿಂದ್ಕೊಂಡು ಎಲ್ಲರೂ ಸಹ ಮಾತಾಡಿಕೊಂಡು ಇವತ್ತು ಏನೋ ಒಂಥರ ಚೆನ್ನಾಗಿತ್ತು. 3 ದಿನದಿಂದ ಎಲ್ಲರೂ ಸಹ ಬ್ಯುಸಿ ಆಗಿಬಿಟ್ಟಿದ್ರು ಅಲ್ವಾ, ಎಲ್ಲ ಕೆಲಸಗಳನ್ನು ಮಾಡೋದ್ರಲ್ಲಿ ಯಾವಾಗ ಮಲ್ಕೊಳ್ತಿದ್ರು ಯಾವಾಗ ಎದ್ದೇಳ್ತಿದ್ರು ಅಂತಲೇ ಗೊತ್ತಿರಲಿಲ್ಲ. ಹಾಗಾಗಿ ಇವಾಗ ಸುಮ್ಮನೆ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಅದಾದ ನಂತರ ಕೊನೆಯಲ್ಲಿ ಇವತ್ತು ನೈಟು ಬೆಳಗ್ಗೆ ಯಾವ್ಯಾವುದು ದೇವ್ರದ್ದು ಕೊಂಡ ಎಲ್ಲ ಆಗಿತ್ತು ಎಲ್ಲದರದ್ದು ಸಹ ಒಂದು ಮೆರವಣಿಗೆ ಇತ್ತು. ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ರೆ 3 ದಿನದ ಒಂದು ಹಬ್ಬನೂ ಸಹ ಮುಗೀತು. ಅಲ್ಲಿಗೆ ನನ್ನ ವ್ಲಾಗು ಸಹ ಇವತ್ತಿಗೆ ಮುಗೀತು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್.